ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ 24x7 ಲೈವ್ ಅಪ್ಡೇಟ್ ಗೆ ಸ್ವಾಗತ. ಇವತ್ತು ಮುಂಜಾನೆಯಿಂದ 24x7 ಲೈವ್ ನಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರಗಳೇ ನಡೀತು ಅಂತ ಹೇಳ್ಬೋದು. ಅದರಲ್ಲಿ ನಮಗೆ ಮುಖ್ಯವಾಗಿ ಕಾಣಿಸಿದ್ದೇನಪ್ಪ ಅಂದ್ರೆ, ಗಿಲ್ಲಿ ಪರವಾಗಿ ನಿಂತಹ ರಕ್ಷಿತಾ ಶೆಟ್ಟಿ ವಿರುದ್ಧ ಧ್ರುವಂತು ಮತ್ತೆ ಅಶ್ವಿನಿ ಗೌಡ ಅವರು ಗರಂ ಆಗಿದ್ದು. ಅಂಡ್ ಮನೆಯಲ್ಲಿದ್ದಂತ ಕಂಟೆಸ್ಟೆಂಟ್ ಗಳು ಇಲ್ಲಿ ಯಾರ ಪರ ನಿಂತಿದ್ರು, ಬೆಳಗ್ಗೆ ಈಗಾಗಲೇ ಮುಂಜಾನೆ ಒಂದು ಪ್ರೋಮೋ ರಿಲೀಸ್ ಆಗಿದೆ, ಧ್ರುವಂತ್ ಅಶ್ವಿನಿ ವರ್ಸಸ್ ಗಿಲ್ಲಿ. ಈ ಒಂದು ಜಗಳಕ್ಕೆ ಮುಖ್ಯವಾದಂತ ಕಾರಣವಾದ್ರು ಏನು, ಯಾರ ಪರ ನ್ಯಾಯ ಇತ್ತು ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇವತ್ತು ಗಿಲ್ಲಿ ವರ್ಸಸ್ ಧ್ರುವಂತ್ ಮತ್ತೆ ಅಶ್ವಿನಿ ಗೌಡ 100% ಎಪಿಸೋಡ್ ನಲ್ಲಿ ಸಿಕ್ಕಾಪಟ್ಟೆ ಲಾಂಗ್ ಆಗಿರೋಂತ ಕಾನ್ವರ್ಸೇಷನ್ಸ್ ಮಾತುಕತೆ ಇರುತ್ತೆ ಅಂತ ಹೇಳ್ಬೋದು. ಪ್ರೋಮೋದಲ್ಲಿ ನಮಗೆ ಕೇವಲ ಸ್ಯಾಂಪಲ್ ನ ತೋರಿಸಿದರೆ 24x7 ಲೈವ್ ನಲ್ಲಿ ಸಿಕ್ಕಾಪಟ್ಟೆ ಲಾಂಗ್ ಆಗಿರೋಂತ ಕಾನ್ವರ್ಸೇಷನ್ ಆಗ್ತಾ ಇತ್ತು. ಒಬ್ಬರ ವಿರುದ್ಧವಾಗಿ ಒಬ್ರು ದೂಷಣೆ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಇಲ್ಲಿ ಮೊದಲಿಗೆ ಈ ಒಂದು ಜಗಳ ಪ್ರಾರಂಭ ಆಗೋದಕ್ಕೆ ಧ್ರುವಂತನೇ ಕಾರಣ ಅಂದ್ಬಿಟ್ಟು ಗಿಲ್ಲಿಯವರು ರಘು ಮತ್ತೆ ಧನುಷ್ ಹತ್ರ ಹೇಳ್ತಾ ಇದ್ರು. ಬಟ್ ನಮಗೆ ಲೈವ್ ನಲ್ಲಿ ಆತರ ಕಾಣ್ಲಿಲ್ಲ. ಮೇ ಬಿ ನೋಡ್ಬೇಕು ಎಪಿಸೋಡ್ ನಲ್ಲಿ ಯಾವ ತರ ಇರುತ್ತಂತ. ಸ್ವಿಮ್ಮಿಂಗ್ ಪೂಲ್ ಹತ್ರ ಇದ್ದಂತಹ ಧ್ರುವಂತ್ ಅವರು ಬೇಕು ಅಂತ ಗಿಲ್ಲಿ ಹತ್ರ ಹೋಗ್ಬಿಟ್ಟು ಕೊಡು ಚಿನ್ನ ಸಾಕಾಗಲ್ಲ ನಿನ್ನೆ, ಇನ್ನ ತಗೋ ಒಂದ್ ಸ್ವಲ್ಪ ಎತ್ಕೋ ಅನ್ನೋ ತರ ಇಲ್ಲಿ ಪ್ರವೋಕ್ ಮಾಡೋದಕ್ಕೆ ಧ್ರುವಂತ್ ಅವರು ಪ್ರಯತ್ನ ಪಟ್ರಂತೆ. ಸೊ ನನ್ನ ಹತ್ರ ಯಾರಾದ್ರೂ ಬಂದು ಆತರ ಪ್ರವೋಕ್ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ನಾನು ಕೊಟ್ಟೆ ಕೊಡ್ತೀನಲ್ವಾ, ಸೊ ಅದೇ ಉದ್ದೇಶಕ್ಕೆ ನಾನು ಕೊಟ್ಟೆ ಅನ್ನೋ ತರ ಇಲ್ಲಿ ಗಿಲ್ಲಿಯವರು ಅವರ ಒಂದು ಪರವಾದಂತ ವಾದವನ್ನ ಹೇಳ್ತಾ ಇದ್ರು. ಇಲ್ಲಿ ಧ್ರುವಂತ್ ಮತ್ತೆ ಅಶ್ವಿನಿ ಗೌಡರ ವಾದ ಅಥವಾ ಅವರ ಕಡೆಯಿಂದ ಇದ್ದಂತ ಪಾಯಿಂಟ್ ಏನು ಅಂದ್ರೆ, ಗಿಲ್ಲಿ ಬೇರೆಯವರ ವಿಚಾರದಲ್ಲಿ ಕಾಮಿಡಿ ಮಾಡ್ಬೇಕಾದ್ರೆ ನಾವು ಫನ್ ಆಗಿ ತಗೊಳ್ತೀವಿ, ಬಟ್ ಅವನ ವಿಚಾರ ನಾವು ಮಾತಾಡ್ಬೇಕಾದ್ರೆ ಅವ್ನು ತೀರಾ ಪರ್ಸನಲ್ ಹೋಗ್ಬಿಡ್ತಾನೆ. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಾನು ತಪ್ಪನ್ನ ಮಾಡಿದ್ದೀನಿ, ಆ ತಪ್ಪನ್ನ ನಾನು ಆಕ್ಸೆಪ್ಟ್ ಸಹ ಮಾಡ್ಕೊಂಡಿದ್ದೀನಿ. ಬಟ್ ನನ್ನ ಪ್ರವೋಕ್ ಮಾಡೋದಕ್ಕೆ, ನಾನು ನೆಗೆಟಿವ್ ಆಗಿ ಕಾಣಿಸ್ಕೊಂಡ್ರೆ ಅವ್ನಿಗೆ ಮೈಲೇಜ್ ಸಿಗುತ್ತೆ ಅಂತ ಬೇಕು ಅಂತ ನನ್ನನ್ನ ಪ್ರವೋಕ್ ಮಾಡೋದಕ್ಕೆ, ನನ್ನ ಕೆಟ್ಟೋಳನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಗಿಲ್ಲಿ ಅಂತ ಅಶ್ವಿನಿ ಗೌಡ ಅವರು ವಾದ ಮಾಡ್ತಾ ಇದ್ರು. ಇಲ್ಲಿ ಧನುಷ್ ಮತ್ತೆ ರಘು ಮತ್ತೆ ಸ್ಪಂದನ ಅವರು ಈ ಒಂದು ಜಗಳವನ್ನ ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಇಲ್ಲಿ ಗಿಲ್ಲಿ ಅವರು ಸೈಲೆಂಟ್ ಆದ್ಮೇಲೂ ಸಹ ಧ್ರುವಂತ್ ಮತ್ತೆ ಅಶ್ವಿನಿ ಗೌಡ ಅವರು ನಿಲ್ಸೋದಕ್ಕೆ ಟ್ರೈ ಮಾಡ್ಲಿಲ್ಲ. ಯಾಕೆಂದ್ರೆ ಇವ್ರಿಗೆ ಸಿಕ್ಕಾಪಟ್ಟೆ ಅರ್ಟ್ ಆಗೋಗ್ಬಿಟ್ಟಿದಂತೆ. ಗಿಲ್ಲಿ ಪರ್ಸನಲ್ ವಿಚಾರಗಳನ್ನೆಲ್ಲ ಮಾತಾಡಿದ್ರಂತೆ. ಸೊ ಏನೆಲ್ಲ ಪರ್ಸನಲ್ ವಿಚಾರಗಳನ್ನ ಮಾತಾಡಿದ್ರು ಅಂತ ನಮ್ಗೆ 24x7 ಲೈವ್ ನಲ್ಲಿ ತೋರಿಸಿಲ್ಲ, ಮ್ಯೂಟ್ ಮಾಡಿದ್ರು. ಮೇ ಬಿ ಎಪಿಸೋಡ್ ನಲ್ಲಿ ಟೆಲಿಕಾಸ್ಟ್ ಮಾಡಿ ಏನಾದ್ರೂ ತೋರಿಸಬಹುದೇನೋ, ನೋಡ್ಬೇಕಾಗುತ್ತೆ. ಇಲ್ಲಿ ಫೇಸ್ ಟು ಫೇಸ್ ಕುತ್ಕೊಂಡು ಧ್ರುವಂತ್ ಅವರು ಗಿಲ್ಲಿಗೆ ಟ್ರಿಗರ್ ಮಾಡೋದಕ್ಕೆ ನನ್ ಮುಖ ನೋಡು ಚಿನ್ನ ಅನ್ನೋ ತರ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಇವರ ಮಧ್ಯೆ ರಕ್ಷಿತಾ ಶೆಟ್ಟಿ ಅವರು ಬಂದು ಚೇರ್ ಹಾಕೊಂಡು ಕುತ್ಕೊಳ್ತಾ ಇದ್ರು, ಜಗಳವನ್ನ ಸ್ಟಾಪ್ ಮಾಡ್ಬೇಕು ಅಂತ. ಇದಕ್ಕೂ ಮುಂಚೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಧನುಷ್ ಮತ್ತೆ ರಘು ಹತ್ರ ಚರ್ಚೆ ಮಾಡ್ಬೇಕಾದ್ರೆ ರಕ್ಷಿತ್ ಅವ್ರು ಹೇಳ್ತಾರೆ, ಬೇಕು ಅಂದ್ರೆ ಧ್ರುವಂತ್ ಅವರು ಬ್ಯಾಡ್ ಆಗಿರೋಂತಹ ಬಿಹೇವಿಯರ್ ನ ಸನ್ನೆಗಳನ್ನ ಮಾಡ್ತಾ ಇದಾರೆ ಗಿಲ್ಲಿನ ಪ್ರವೋಕ್ ಮಾಡೋದಕ್ಕೆ. ನೀವೇನು ನಾಮಿನೇಷನ್ ನ ಸಂದರ್ಭದಲ್ಲಿ ಧ್ರುವಂತ್ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಮತ್ತೆ ಗಿಲ್ಲಿನ ಬೇಕು ಅಂತಾನೆ ಟಾರ್ಗೆಟ್ ಮಾಡಿ ಕಂಟೆಂಟ್ ಗೋಸ್ಕರ ಬಿಹೇವ್ ಮಾಡ್ತಾ ಇದಾರೆ ಸೀಕ್ರೆಟ್ ರೂಮ್ ಇಂದ ಹೊರಗಡೆ ಬಂದ್ಮೇಲೆ ಅಂತ ಹೇಳಿದ್ರ, ಅದ್ 100% ನಿಜಾನೇ. ಈಗ ಹೊರಗಡೆ ಗಾರ್ಡನ್ ಏರಿಯಾದಲ್ಲಿ ಸಹ ನಡೀತಾ ಇರೋದು ಅದೇ ಅನ್ನೋ ತರ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಧನುಷ್ ಅವ್ರಿಗೆ ಹೇಳ್ತಾ ಇದ್ರು. ನಂತರ ಧನುಷ್ ಅವರು ಸಹ ಹೌದು ನಿಜ, ನನ್ಗೆ ಅದೇ ತರ ಅನಿಸ್ತು, ಸೀಕ್ರೆಟ್ ರೂಮ್ ನ ಹೊರಗಡೆ ಬಂದ್ಮೇಲೆ ವ್ಯಕ್ತಿತ್ವ ಚೇಂಜ್ ಆಗುತ್ತೆ, ಬಟ್ ಅದು ಪಾಸಿಟಿವ್ ಆಗಿರ್ಬೇಕು. ಬಟ್ ಇಲ್ಲಿ ಧ್ರುವಂತ್ ಅವರು ಬೇರೆ ಕಂಟೆಸ್ಟೆಂಟ್ ಗಳನ್ನ ಟಾರ್ಗೆಟ್ ಮಾಡೋದೇ ಅವರೊಂದು ಕಂಟೆಂಟ್ ಅಂತ ಅನ್ಕೊಂಡಿದ್ರು. ಅದೇ ಉದ್ದೇಶಕ್ಕೆ ನಾನು ನಾಮಿನೇಟ್ ಮಾಡಿದ್ದು ಅನ್ನೋದ್ರ ಇಲ್ಲಿ ಧನುಷ್ ಅವರು ರಕ್ಷಿತಾಗೆ ಹೇಳ್ತಾ ಇದ್ರು. ನಂತರ ರಕ್ಷಿತಾ ಶೆಟ್ಟಿ ಅವರು ಗಾರ್ಡನ್ ಏರಿಯಾ ಬಂದು ಗಿಲ್ಲಿ ಮಧ್ಯದಲ್ಲಿ ಕುತ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು. ಧ್ರುವಂತ್ ಮತ್ತೆ ಗಿಲ್ಲಿ ಜಗಳವನ್ನ ಸ್ಟಾಪ್ ಮಾಡೋದಕ್ಕೆ ಇಲ್ಲಿ ಧ್ರುವಂತ್ ಅವರು ಹೇಳ್ತಾ ಇದ್ರು, ಧೈರ್ಯ ಇದ್ರೆ ನನ್ನ ಫೇಸ್ ಟು ಫೇಸ್ ಬಂದ್ ಕುತ್ಕೋ, ಸೈಡ್ಗೆ ಬಂದ್ ಕುತ್ಕೋ, ನಿನ್ನ ಮತ್ತೆ ಚೈಲ್ಡ್ ನ ಕೂರಿಸಿದೆ, ಚಿಕ್ಕ ಹುಡುಗಿನ ಕೂರಿಸಿದೆ ಅನ್ನೋ ತರ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಧ್ರುವಂತ್ ಅವರು ಮಾತಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಸಮಂಜಸ ಅಂತ ನನಗೆ ಅನ್ಸಿಲ್ಲ. ಚೈಲ್ಡ್ ಅಂದ್ ಇದಾಗಿರ್ಬೋದು, ಅವೆಲ್ಲ ಚೆನ್ನಾಗಿಲ್ಲ. ಜಗಳ ನಿಲ್ಸೋದಕ್ಕೇನೆಲ್ಲ ಬಂದಿದ್ದು, ಅವನ ಸಂದರ್ಭದಲ್ಲಿ ಜಗಳ ನಿಲ್ಸಿದ್ರೆ ಕರೆಕ್ಟ್ ಆಗಿ ಇರ್ತಾ ಇರ್ತೀನೋ ಅಂತ ನನಗನ್ನಿಸ್ತು. ನಂತರ ಧನುಷ್, ರಘು, ಸ್ಪಂದನ ಇವರು ಎಲ್ಲ ಸಹ ಬಂದ್ರು. ನಿಮ್ಮ ಒಂದು ಜಗಳದಿಂದ ಮನೆಯ ವಾತಾವರಣ ಎಲ್ಲ ಕೆಡ್ತಾ ಇದೆ, ಸುಮ್ನೆ ಏನಕ್ಕೆ ಜಗಳ ಮಾಡ್ಕೊಳಕ್ ಹೋಗ್ತಾ ಇರೋ, ದಯವಿಟ್ಟು ಜಗಳವನ್ನ ನಿಲ್ಸಿ ಅಂತ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ, ಧ್ರುವಂತ್ ಅವರಿಗೆ, ಗಿಲ್ಲಿಯವ್ರಿಗೆ ಎಲ್ಲರಿಗೂ ಸಹ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಬಟ್ ಇಲ್ಲಿ ಗಿಲ್ಲಿಯವ್ರು ಕೂಕು ಅಂತ ಸೌಂಡ್ ಮಾಡ್ತಾ ಇದ್ರು. ಅಶ್ವಿನಿ ಮತ್ತೆ ಧ್ರುವಂತ್ ಅವರು ಇಲ್ಲಿ ಪದ ಬಳಕೆಗಳಾಗಿರ್ಬೋದು, ದೂಷಣೆಗಳಾಗಿರ್ಬೋದು ಗಿಲ್ಲಿ ವಿಚಾರದಲ್ಲಿ ಮಾಡ್ತಾನೆ ಇದ್ರು. ಸೊ ಇಲ್ಲಿ ಧ್ರುವಂತ್ ಮತ್ತೆ ಅಶ್ವಿನಿ ಅವರಿಗೆ ಅಷ್ಟರ ಮಟ್ಟಿಗೆ ಸಿಟ್ಟು ತರ್ಸಕ್ಕಾಗಿರ್ಬೋದು, ಅವ್ರು ತುಂಬಾ ಅಂದ್ರೆ ತುಂಬಾ ಪ್ರವೋಕ್ ಮಾಡೋದಕ್ಕೆ ಕಾರಣ ಏನಂದ್ರೆ, ಗಿಲ್ಲಿ ಅವರು ಬೇರೆಯವ್ರ ವಿಚಾರದಲ್ಲಿ ಕಾಮಿಡಿ ಮಾಡ್ಬೇಕಾದ್ರೆ ಬೇರೆಯವ್ರ ಕಾಮಿಡಿಯಾಗಿ ತಗೊಳ್ತಾರಂತೆ. ಗಿಲ್ಲಿ ವಿಚಾರದಲ್ಲಿ ಏನಾದ್ರು ಕಾಮಿಡಿ ಮಾಡಿದ್ರೆ ಗಿಲ್ಲಿಯವ್ರು ಪರ್ಸನಲ್ ಆಗ್ಬಿಡ್ತಾರಂತೆ. ಸೊ ಇಲ್ಲಿ ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ವಿಚಾರದಲ್ಲಿ ತುಂಬಾ ಪರ್ಸನಲ್ ಆಗಿ ಮಾತಾಡ್ಬಿಟ್ಟ. ಮೊನ್ನೆ ನಡೆದ ಜಗಳದಲ್ಲೂ ಅಷ್ಟೇನೆ, ನೀನು ಬಂದು ಅದೇನೋ ಪಾತ್ರಗಳಿತ್ತಲ್ಲ, ಪಾತ್ರಗಳ ತೊಳೆಯಂತ ರೆಸ್ಪೆಕ್ಟ್ ಹೇಳಿಲ್ಲ, ನೀನು ಅಂತ ನನ್ನ ಒಂದು ನೀನು ಪದನ ಇಟ್ಕೊಂಡ ಮಾತಾಡಿದೆ. ಈಗ್ಲೂ ಸಹ ನೀನು ಅನ್ನೋ ಪದನ ನನ್ನ ಪ್ರವೋಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ನಾನು ಒಂದು ಪದ ಬಳಕೆಗೆ ಇಲ್ಲಾಂದ್ರೆ ಕೆಲವೊಂದು ವಿಚಾರಗಳಿಗೆ ಪ್ರವೋಕ್ ಆಗ್ತೀನಿ ಅಂತ ನಿನಗೆ ಗೊತ್ತಿರೋದ್ರಿಂದ ಬೇಕು ಅಂತ ನನ್ನ ಪ್ರವೋಕ್ ಮಾಡಿ, ನನ್ನ ಕೆಟ್ಟೋಳನ್ನ ಮಾಡಿ ನೀನು ಮೈಲೇಜ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಅಶ್ವಿನಿ ಗೌಡ ಅವರು ದೂಷಣೆ ಮಾಡ್ತಾ ಇದ್ರು. ಸೊ ರಕ್ಷಿತಾ ಶೆಟ್ಟಿ ಅವರು ಸಾಕು ನಿಲ್ಸಿನೋ, ನೀವು ತಪ್ಪು ಮಾಡ್ತಾ ಅಂತ ಮಾತಾಡಿದಾಗ ಇಲ್ಲಿ ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರು ಇಬ್ರು ಸಹ ರಕ್ಷಿತಾ ಶೆಟ್ಟಿ ಮೇಲೆ ಬಂದ್ರು, ನೀನ್ ಯಾಕೆ ಮಾತಾಡ್ತಾ ಇದ್ದೆ ಸೆಂಟ್ರಲ್, ನೀನ್ ಮಾತಾಡ್ಬೇಡ, ನಿನಗೂ ಇದಕ್ಕೆ ಸಂಬಂಧ ಇಲ್ಲ, ನಾವು ಗಿಲ್ಲಿ ಹತ್ರ ಮಾತಾಡ್ತಾರೆ ಅಂತ ಇಲ್ಲಿ ಬಂದ್ರು. ಆಕ್ಚುಲಿ ಇಲ್ಲಿ ಧ್ರುವಂತ್ ಅವರು ರಕ್ಷಿತಾ ಶೆಟ್ಟಿ ವಿಚಾರದ ಸಹ ಕೆಲವೊಂದು ಪದ ಬಳಕೆಗಳನ್ನು ಮಾಡಿದ್ರು. ಬಟ್ ಇಲ್ಲಿ ಅಶ್ವಿನಿ ಗೌಡ ಅವರು ಸಿಕ್ಕಾಪಟ್ಟೆ ನ್ಯಾಯ ಪುರುಷಿಂದ ಬಂದ್ಬಿಟ್ರು ಇಲ್ಲಿ ಸೆಂಟ್ರಲ್ಲಿ, ರಕ್ಷಿತಾ ನೀನ್ ಮಾತಾಡ್ಬೇಡ, ನಿನ್ಗೆ ಗೊತ್ತಾಗ್ತಾರ ಅಷ್ಟೇ, ನೀನ್ ಸರಿಯಾದಂತ ರೀತಿಯಲ್ಲಿ ನಾವು ಮಾತಾಡ್ತಾ ಇದೀವಿ,
ನಿನಗೆ ಅರ್ಥ ಆಗ್ತಾ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನೀನು ನಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಳ್ಬೇಕು, ಗಿಲ್ಲಿ ಪರವಾಗಿ ಸ್ಟ್ಯಾಂಡ್ ತಗೊಳ್ತಾ ಇದೆಯಾ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ವಿರುದ್ಧವಾಗಿ ಸ್ವಲ್ಪ ಅಸಮಾಧಾನವನ್ನು ಎಕ್ಸ್ಪ್ರೆಸ್ ಮಾಡಿದ್ರು ಅಶ್ವಿನಿ ಅಂತ ಹೇಳ್ಬೋದು. ನಂತರ ಧನುಷ್ ಮತ್ತೆ ಅಶ್ವಿನಿ ಅವ್ರಿಗೂ ಸ್ವಲ್ಪ ವಾದ ವಿವಾದ ಆಯ್ತು ಅಂತ ಹೇಳ್ಬೋದು. ಅಶ್ವಿನಿ ಅವರು ಯಾಕೆ ನಮಗ್ ಮಾತ್ರ ಹೇಳ್ತಾ ಇದೀರ, ಯಾಕೆ ಗಿಲ್ಲಿಗೆ ಯಾಕೆ ಹೇಳ್ತಾರೆ ನೀವು, ಗಿಲ್ಲಿಗಳಿಗೆ ಧೈರ್ಯ ಇಲ್ವಾ ನಿಮ್ಗೆ, ನಾವ್ಯಾಕೆ ಸೈಲೆಂಟ್ ಆಗಿರ್ಬೇಕು, ಗಿಲ್ಲಿಗೂ ಸೈಲೆಂಟ್ ಆಗಿರಿ ಅಂತ ಹೇಳ್ತಾ ಇದ್ರು. ಧನುಷ್ ಫಸ್ಟ್ ನಾನು ಹೇಳಿದ್ದೆ ಗಿಲ್ಲಿಗೆ, ಗಿಲ್ಲಿ ಈಗ ಸೈಲೆಂಟ್ ಆಗಿ ಕೂತಿದ್ದಾನಲ್ವಾ, ನೀವೇ ಇದನ್ನ ಪ್ರೊಲಾಂಗ್ ಮಾಡ್ತಾ ಇದಾರೆ, ಕಂಟಿನ್ಯೂ ಮಾಡ್ತಾ ಇದಾರೆ ಅನ್ನೋ ತರ ಹೇಳ್ತಾ ಇದ್ರು. ನಂತರ ಸ್ಪಂದನಾ ವಿರುದ್ಧವಾಗಿ ಸಹ ಧ್ರುವಂತರ್ ಸ್ವಲ್ಪ ಸಿಟ್ ಮಾಡ್ಕೊಂಡ್ರು, ನೀವ್ಯಾಕೆ ನನ್ನ ಹೆಸರು ತಗೊಂಡು ನನ್ನ ಸೈಲೆಂಟ್ ಆಗಿರಿ ಅಂತ ಹೇಳ್ತಾ ಇದ್ರು, ಗಿಲ್ಲಿಗೆ ಹೇಳಿ ನಾನ್ ಸೈಲೆಂಟ್ ಆಗಿರೋದಿಲ್ಲ ಅನ್ನೋ ತರ ಹೇಳ್ತಾ ಇದ್ರು. ಅಂಡ್ ಧ್ರುವಂತ್ ಅವರು ಗಿಲ್ಲಿಗೆ ಫೇಸ್ ಟು ಫೇಸ್ ಬಂದ ಒಂದು ಬೀನ್ ಬ್ಯಾಗ್ ಅಂತ ಏನಿದೆ, ಒಂದು ಬೀನ್ ಬ್ಯಾಗ್ ನ ಹಾಕೊಂಡು ಕುತ್ಕೊಂಡು ಗಿಲ್ಲಿಗೆ ಫೇಸ್ ಟು ಫೇಸ್ ಫೇಸಿಯಲ್ ಎಕ್ಸ್ಪ್ರೆಷನ್ ಕೊಡೋದಾಗಿರ್ಬೋದು, ಸ್ವಲ್ಪ ಟಾಂಗ್ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂತ ಹೇಳ್ಬೋದು. ನಂತರ ಇಲ್ಲಿ ಬಿಗ್ ಬಾಸ್ ಅವರಿಗೆ ಬೇಜಾರಾಗಿದೆ, ಈ ಒಂದು ಗಲಾಟೆ ಆಗಿರ್ಬೋದು, ಚರ್ಚೆಗಳಾಗಿರ್ಬೋದು, ಎದ್ದು ಮನೆ ಒಳಗಡೆ ಹೋಗ್ರಯ್ಯ ನಮ್ಗೆ ಕೆಲಸ ಇದೆ, ಗಾರ್ಡನ್ ಏರಿದೆ ಅಂತ ಮನೆ ಒಳಗಡೆ ಕಳಿಸ್ಬಿಟ್ರು. ನಂತರ ಕಿಚನ್ ಏರಿಯಾದಲ್ಲಿ ರಘು ಅವರು ಚಪಾತಿಗಳನ್ನ ಮಾಡ್ಕೊಡ್ಬೇಕಾದ್ರೆ ಇಲ್ಲಿ ಗಿಲ್ಲಿ ಇದೆ ತಪ್ಪು, ಗಿಲ್ಲಿನೇ ತಪ್ಪು ಮಾಡಿದ್ದು ಅಂತ ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಇವರಿಬ್ರು ಚರ್ಚೆ ಮಾಡ್ತಾ ಇದ್ರು. ರಘುಗೆ ಕೇಳಿಸೋ ತರ ನೀವು ಪ್ರಾರಂಭದಲ್ಲಿ ಮನೆಯಲ್ಲಿ ಕಂಟೆಸ್ಟೆಂಟ್ ಎಲ್ಲಾ ಸಹ ಗಾರ್ಡನ್ ಏರಿಯಾಗೆ ಬರೋದಕ್ಕಿಂತ ಮುಂಚೆ ಸಿಗಾಪಟ್ಟೆ ರ್ಯಾಂಕ್ ಆಗಿ ಬಿಹೇವ್ ಮಾಡ್ದ ಗಿಲ್ಲಿ ನಮ್ಮ ಹತ್ರ ಕೆಟ್ಟದಾಗೆಲ್ಲ ಮಾತಾಡ್ದ ಅನ್ನೋ ತರ ಅಶ್ವಿನಿ ಗೌಡ ಅವ್ರು ವಾದ ಮಾಡ್ತಾ ಇದ್ರು. ನಂತರ ಇಲ್ಲಿ ರಘು ಅವ್ರು ಸಹ ಏನು ರಕ್ಷಿತಾ ಮತ್ತೆ ಧ್ರುವಂತ್ ಅವ್ರ ಹತ್ರ ಹೇಳ್ತಾ ಇರೋ ಏನಂದ್ರೆ, ಗಿಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಅತಿರೇಕ ಮಾಡ್ಬಿಟ್ಟು ಆ ಒಂದು ಪರ್ಸನಲ್ ವಿಚಾರಗಳಿಗೆಲ್ಲ ಹೋಗೋದು ಅವಶ್ಯಕತೆ ಇರಲಿಲ್ಲ, ಪರ್ಸನಲ್ ಮ್ಯಾಟರ್ ಎಲ್ಲ ಮಾತಾಡ್ದ ಅನ್ನೋ ತರ ಇಲ್ಲಿ ರಘು ಅವ್ರು ಸಹ ಹೇಳ್ತಾ ಇದ್ರು. ಮೇ ಬಿ ಏನೊಂದು ಪರ್ಸನಲ್ ವಿಚಾರ ಮಾತಾಡಿದ್ರು ಅಂತ ನಮಗೆ 24x7 ಲೈವ್ ನಲ್ಲಿ ಟೆಲಿಕಾಸ್ಟ್ ಮಾಡಿ ನೋಡ್ಸಿಲ್ಲ. ಇವತ್ತಿನ ಎಪಿಸೋಡ್ ನಲ್ಲಿ ಕ್ಲಾರಿಟಿ ಬರುತ್ತೆ ನಮಗೆ, ಯಾರು ಯಾರ ವಿರುದ್ಧವಾಗಿ ಹೆಚ್ಚಿನ ದೂಷಣೆ ಮಾಡಿದ್ರು, ಯಾರು ಸರಿ ಅನಿಸ್ತಾ ಇದಾರೆ, ಯಾರು ರಾಂಗ್ ಅನಿಸ್ತಾ ಇದಾರೆ ಅಂತ. ಯಾಕೆಂದ್ರೆ ಕೆಲವೊಂದು ಪ್ರೋಮೋಗಳು ಮಿಸ್ಲೀಡಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಏನಾದ್ರು ಗಿಲ್ಲಿ ಕಡೆಯಿಂದ ಮೊದಲಿಗೆ ಪ್ರೊವೋಕಿಂಗ್ ಪ್ರಾರಂಭವಾಗಿ ಪರ್ಸನಲ್ ವಿಚಾರಗಳೆಲ್ಲ ಹೋಗಿದ್ರೆ ಗಿಲ್ಲಿಯವರ ಆಟಕ್ಕೆ ಗಿಲ್ಲಿಯವರೇ ತೊಂದರೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಉಳಿದಿರೋದು ಕೇವಲ 2-3 ವಾರಗಳಾಗಿರೋದ್ರಿಂದ ಅಷ್ಟೇ. ಸೊ ಇಲ್ಲಿ ಪ್ರತಿಯೊಂದು ವಿಚಾರವನ್ನು ಸಹ ಆಡಿಯನ್ಸ್ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಇಂದ ನೋಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಕಾನ್ಶಿಯಸ್ ಆಗಿರಬೇಕು. ಬಿಹೇವಿಯರ್ ಅನ್ನೋದು, ವ್ಯಕ್ತಿತ್ವ ಅನ್ನೋದು ಏನಿದೆ ಅದನ್ನ ಕಳ್ಕೋಬಾರ್ದು. ಅಟ್ಲೀಸ್ಟ್ ಬೆಟರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಾರ್ದು. ಬಟ್ ಇಲ್ಲಿ ಇನ್ನೊಂದ್ ಕಡೆ ನೋಡೋದಾದ್ರೆ ಅಶ್ವಿನಿ ಗೌಡ ಮತ್ತೆ ಧ್ರುವಂತರ ವಿಚಾರದಲ್ಲಿ ಮೇ ಬಿ ಇವ್ರ ಕಡೆಯಿಂದ ಪ್ರಾರಂಭವಾಗಿದ್ರೆ ಪ್ರಭಾವ ಎವಿಡೆಂಟ್ ಆಗಿ ಕಾಣಿಸ್ಬಿಡುತ್ತೆ ಆಡಿಯನ್ಸ್ ಗೆ. ಓಕೆ, ಮೇ ಬಿ ಇಲ್ಲಿ ಗಿಲ್ಲಿ ಟಾಪ್ ರೈಸ್ ಅಲ್ಲಿ ಇದಾರೆ, ಅದೇ ವಿಚಾರಕ್ಕೆ ಅಶ್ವಿನಿ ಮತ್ತೆ ಧ್ರುವಂತರು ಬೇಕು ಅಂತ ಗಿಲ್ಲಿನ ಇಲ್ಲಿ ಟ್ರಿಗರ್ ಮಾಡೋದಕ್ಕೆ, ಟಾರ್ಗೆಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಅಂತ ಕ್ಲಿಯರ್ ಆಗಿ ಆಡಿಯನ್ಸ್ ಗೆ ಸಹ ಗೊತ್ತಾಗೋಗುತ್ತೆ. ಈ ಒಂದು ವಾರ ಇವರಿಬ್ರು ಸಹ ನಾಮಿನೇಷನ್ ಅಲ್ಲಿ ಇರೋದ್ರಿಂದ ಇಲ್ಲಿ ನಾಮಿನೇಷನ್ ಪ್ರೋಸೆಸ್ ವೋಟಿಂಗ್ ಆರ್ಡರ್ ಮೇಲೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು. ಎಲಿಮಿನೇಷನ್ ವಸ್ತುವರೆಗೂ ಇಬ್ಬರಲ್ಲಿ ಒಬ್ರು ಬರ್ಬೋದು ಅಂತಾನೆ ಹೇಳ್ಬೋದು. ನಂತರ ಬಿಗ್ ಬಾಸ್ ಅವರು ಇವತ್ತು ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳಿಗೆ, ಮೆನ್ ಕಂಟೆಸ್ಟೆಂಟ್ ಗಳಿಗೆ ಒಂದು ಟಾಸ್ಕ್ ನ ಸಹ ನೀಡಿದ್ದಾರೆ. ಆ ಟಾಸ್ಕ್ ನ ವಿಚಾರವಾಗಿ ಈಗಾಗಲೇ ಟಾಸ್ಕ್ ಪ್ರಾರಂಭವಾಗ್ತಾ ಇದೆ. ಟಾಸ್ಕ್ ಯಾವ ತರ ಇದೆ, ಟಾಸ್ಕ್ ಯಾರೆಲ್ಲ ವಿನ್ ಆದ್ರು, ಅಂಡ್ ಈ ಒಂದು ವಾರದ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ರಾಶಿಕಾ ಅವ್ರು ಈಗಾಗಲೇ ನಿಮ್ಗೆ ಬಂದಿದ್ದಾರೆ ಫಿಮೇಲ್ ಕಂಟೆಸ್ಟೆಂಟ್ ಆಗಿ ಅಂತ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಪುರುಷರ ಪೈಕಿ ಯಾರು ಕ್ಯಾಪ್ಟನ್ಸಿ ರೇಸ್ ಗೆ ಆಯ್ಕೆ ಆಗ್ತಾರೆ, ಯಾರು ಈ ಒಂದು ಕ್ಯಾಪ್ಟನ್ಸಿ ರೇಸ್ ನಲ್ಲಿ ವಿನ್ ಆಗ್ಬೋದು ಅಂತ ಸಂಪೂರ್ಣ ಅಂತ ಮಾಹಿತಿ ಜೊತೆಗೆ ಇನ್ನೊಂದು ವಿಡಿಯೋ ಸಹ ಅಪ್ಲೋಡ್ ಮಾಡ್ತಾನೆ, ಮಿಸ್ ಮಾಡಿದ್ರೆ ಅದನ್ನು ಸಹ ನೋಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.